ಮಾಡೋಣ. Sn2 mechanism. Sn2 substitution nucleophilic bimolecular. No, Sn2. S means substitution, nucleophilic, 2 means bimolecular ಅಂತ ಯಾಕೆ ಹೇಳ್ತಾರೋ ಅನ್ನೋದನ್ನ ಆಮೇಲೆ ಲಾಸ್ಟ್ ಎಂಡ್ ಆಫ್ ದಿ ಮೆಕ್ಯಾನಿಸಮ್ ಡಿಸ್ಕಸ್ ಮಾಡೋಣ. ಟೇಕ್ an example. A methyl chloride reacts with a nucleophile. It forms methyl alcohol and Cl minus ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಜನರೇಟ್ ಆಗ್ತದೆ. Sn2 ಮೆಕ್ಯಾನಿಸಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. Sn2 means S is the substitution nucleophilic bimolecular. Here, take an example. And methyl chloride, it is an alkyl halide. It reacts with nucleophile. It may be NOH or KOH. It forms corresponding methyl alcohol and generates chloride ion. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಿಥೈಲ್ ಕ್ಲೋರೈಡ್ ಒಳಗ CCl ಬಾಂಡ್ ಏನಾಗುತ್ತಪ್ಪ ಅಂದ್ರೆ ಬ್ರೇಕ್ ಆಗ್ತದೆ. ಪ್ರಾಡಕ್ಟ್ ಸೈಡ್ ಒಳಗೆ ಏನಾಗುತ್ತಪ್ಪ ಅಂದ್ರೆ COS ಬಾಂಡ್ ಏನಾಗುತ್ತಪ್ಪ ಅಂದ್ರೆ ಫಾರ್ಮ್ ಆಗ್ತದೆ. ಜಸ್ಟ್ ರಿಯಾಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಕುಂತೀನಿ. ಇಲ್ಲ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ Sn2 ಮೆಕ್ಯಾನಿಸಮ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮಿಥೈಲ್ ಕ್ಲೋರೈಡ್ಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಯ್ತಪ್ಪ ಅಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಕರಸ್ಪಾಂಡಿಂಗ್ ಪ್ರಾಡಕ್ಟ್ ಏನಾಗುತ್ತೆ ಅಲ್ಲಿ ಫಾರ್ಮ್ ಆಗ್ತದೆ. ಡ್ಯೂರಿಂಗ್ ದ ರಿಯಾಕ್ಷನ್ Sn2 mechanism, so Sn2 reaction, in a reactant side CCl bond ಬ್ರೇಕ್ ಆಗಿ ಪ್ರಾಡಕ್ಟ್ ಸೈಡ್ ಒಳಗೆ ಏನಾಗುತ್ತಪ್ಪ ಅಂದ್ರೆ COS ಬಾಂಡ್ ಏನಾಗುತ್ತಪ್ಪ ಅಂದ್ರೆ ಫಾರ್ಮ್ ಆಗ್ತದೆ. ಸೊ ಇನ್ನು 3D ಸ್ಟ್ರಕ್ಚರ್ ಒಳಗೆ ತಗೊಂಡಿವಪ್ಪ ಅಂದ್ರೆ ಇದು ರಿಯಾಕ್ಷನ್ ಇನ್ನು 3D ಸ್ಟ್ರಕ್ಚರ್ ಲೈಕ್ ದಿಸ್. This is a methyl chloride. ಡ್ಯಾಶ್ ಲೈನ್ ಒಳಗೆ ತೋರಿಸಿರ್ತಕ್ಕಂಥದ್ದು ಏನಿರ್ತದೆ, ದಿಸ್ ಹೈಡ್ರೋಜನ್ ಅಟಾಮ್ ಟುವರ್ಡ್ಸ್ ದಿ ಅಬ್ಸರ್ವರ್ ಇರ್ತದೆ. ಡ್ಯಾಶ್ ಲೈನ್, ದಿಸ್ ಇಸ್ ವೆಜ್ ಲೈನ್, ದಿಸ್ ಒನ್ ಇಸ್ ದ ವೆಜ್ ಲೈನ್. ಇಲ್ಲಿ ಏನಾಗುತ್ತೆ ಸಿಂಗಲ್ ಲೈನ್ ಒಳಗೆ ಏನ್ ತೋರಿಸಿನಲ್ಲ ಜಸ್ಟ್ ಸಾಲಿಡ್ ಲೈನ್ ಅಂತ ಹೇಳಿ ಕರಿತಾ ವಿತ್ ಇನ್ ದ ಪ್ಲೇನ್ ಇರ್ತದೆ. ಏನಿರ್ತದೆ ವಿತ್ ಇನ್ ದ ಪ್ಲೇನ್. ಇಲ್ಲಿ ಡ್ಯಾಶ್ ಲೈನ್ ಒಳಗೆ ಏನಪ್ಪಾ ಅಂದ್ರೆ ತೋರಿಸಿನಲ್ಲ ದಿಸ್ ಒನ್ ಈಸ್ ದ ಡ್ಯಾಶ್ ಲೈನ್, ದಿಸ್ ಈಸ್ ಅಪೋಸಿಟ್ ಅಂದ್ರೆ ಬ್ಯಾಕ್ ಸೈಡ್ ಇರ್ತದೆ ಟುವರ್ಡ್ಸ್ ಅಂಡ್ ಅಪೋಸಿಟ್ ಟು ದಿ ಅಬ್ಸರ್ವರ್. ವೆಜ್ ಲೈನ್ ಒಳಗೆ ಏನ್ ತೋರಿಸಿನಲ್ಲ ರಬ್ ಲೈನ್ ಮಾಡಿನಲ್ಲ ದಿಸ್ ಈಸ್ ಟುವರ್ಡ್ಸ್ ದಿ ಅಬ್ಸರ್ವರ್ ಇರ್ತದೆ. ಯಾವುದು ಹೈಡ್ರೋಜನ್ ಅಟಾಮ್. ಇದು 3D ಸ್ಟ್ರಕ್ಚರ್ ಆಫ್ ದಿಸ್ ಮಿಥೈಲ್ ಕ್ಲೋರೈಡ್. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ when a nucleophile approaches to carbon opposite to the chlorine. ಯಾಕೆ ಅಪೋಸಿಟ್ ಟು ದಿ ಕ್ಲೋರಿನ್, ಅಪೋಸಿಟ್ ಸೈಡ್ ಆಫ್ ದಿ ಕ್ಲೋರಿನ್ ಕಡೆಯಿಂದ ನ್ಯೂಕ್ಲಿಯೋಫೈಲ್ ಕಾರ್ಬನ್ ಅನ್ನು ಯಾಕೆ ಅಪ್ರೋಚ್ ಮಾಡುತ್ತಪ್ಪ ಅಂದ್ರೆ ನ್ಯೂಕ್ಲಿಯೋಫೈಲ್ ಇಸ್ ಆಲ್ಸೋ ಎ ನೆಗೆಟಿವ್ ಚಾರ್ಜ್ ಇರ್ತದೆ, ಪೊಜೆಸಸ್ ನೆಗೆಟಿವ್ ಚಾರ್ಜ್. ಕ್ಲೋರಿನ್ ಆಲ್ಸೋ ಪೊಜೆಸಸ್ ನೆಗೆಟಿವ್ ಚಾರ್ಜ್. ಹಂಗಾಗಿ ಏನಾಗ್ತದಪ್ಪ ಅಂದ್ರೆ ನ್ಯೂಕ್ಲಿಯೋಫೈಲು ಕ್ಲೋರಿನ್ ಸೈಡ್ ಇಂದ ಅಪ್ರೋಚ್ ಮಾಡೋದಿಲ್ಲ ಕಾರ್ಬನ್ ಅನ್ನ. ಇಟ್ ಅಪ್ರೋಚಸ್ ಕಾರ್ಬನ್ opposite side to the nucleophile. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮ್. ಏನ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಲೈಕ್ transition through the transition state. Sn1 mechanism product formed through the transition state. Through the transition state ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಏನಾಗುತ್ತಪ್ಪ ಅಂದ್ರೆ ಫಾರ್ಮ್ ಆಗ್ತದೆ. ನೋಡ್ರಿ ನಾ ಇದನ್ನ 3D ಸ್ಟ್ರಕ್ಚರ್ ಒಳಗನ ತೋರಿಸ್ತೀನಿ ನಿಮ್ಗೆ. 3D ಸ್ಟ್ರಕ್ಚರ್ ಒಳಗನ ತೋರಿಸ್ತೀನಿ. ದಿಸ್ ಒನ್ ಇಸ್ ದ ಟ್ರಾನ್ಸಿಷನ್ ಸ್ಟೇಟ್. ಈ ಟ್ರಾನ್ಸಿಷನ್ ಸ್ಟೇಟ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. in this OH is bonded to carbon.
it is partially bonded to the carbon atom. In transition state, OH is partially bonded to the carbon atom. Chlorine is also partially bonded to the carbon atom. Here, carbon is a tetravalent. ಕಾರ್ಬನ್ ಏನಿರ್ತದೆ ಅದು ಟೆಟ್ರಾವಲೆಂಟ್ ಇರ್ತದೆ, ಅಂದ್ರೆ ಯಾವ್ದಾದ್ರು 4 ಗ್ರೂಪ್ ಮಾತ್ರ ಅಟ್ಯಾಚ್ ಆಗ್ಬೇಕು. ಬಟ್ ಇಯರ್ ಇಟ್ ಹ್ಯಾಸ್ 5 ಬಾಂಡ್ಸ್, 1 2 3 4 5. ಸೊ ಇಟ್ ಇಸ್ ದ ಅನ್ಸ್ಟೇಬಲ್. It is the unstable. Finally, OH is partially bonded to the carbon. Chlorine is also partially bonded to the carbon atom. This is unstable state ಒಳಗಿರ್ತದೆ. ಫೈನಲ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಏನಾಗುತ್ತಪ್ಪ ಅಂದ್ರೆ ಫಾರ್ಮ್ ಆಗ್ತದೆ. ಯಾವ ರೀತಿ ಪ್ರಾಡಕ್ಟ್ ಫಾರ್ಮ್ ಆಗ್ತದೆ? ಈ ರೀತಿ ಫಾರ್ಮ್ ಆಗ್ತದೆ. ಡ್ಯಾಶ್ ಲೈನ್ 3D ಒಳಗೆ ತೋರಿಸ್ತೀನಿ. This is the Sn1 mechanism. Sn2 mechanism. Sn2 mechanism ಒಳಗೆ ಏನಾಗುತ್ತಪ್ಪ ಅಂದ್ರೆ Sn2 mechanism takes place in a single step. One step ಒಳಗೆ ರಿಯಾಕ್ಷನ್ ಕ್ಯಾರಿ ಆಗ್ತದೆ. ಡ್ಯೂರಿಂಗ್ ದ ರಿಯಾಕ್ಷನ್ CCl ಬಾಂಡ್ ಬ್ರೇಕ್ ಆಗ್ತದೆ, COH ಬಾಂಡ್ ಬ್ರೇಕ್ ಆಗ್ತದೆ. ಒಂದು ಓವರ್ ಆಲ್ ರಿಯಾಕ್ಷನ್ ತೆಗೆದುಕೊಳ್ಳಿ. 3D ಸ್ಟ್ರಕ್ಚರ್ ಅನ್ನ ತಗೊಂಡಿಪ್ಪ ಅಂದ್ರೆ 3D ಸ್ಟ್ರಕ್ಚರ್ ಬರ್ದಿದ್ದೀನ ಇಲ್ಲಿ. ಇಲ್ಲೇನಾಗುತ್ತಪ್ಪ ಅಂದ್ರೆ ಹೈಡ್ರಾಕ್ಸಿಲ್ ಅಯಾನು ಕಾರ್ಬನ್ ಅನ್ನ ಅಪ್ರೋಚ್ ಮಾಡ್ತದೆ ಅಪೋಸಿಟ್ ಸೈಡ್ ಆಫ್ chlorine. Product is formed through this transition state. Transition state unstable ಇರ್ತದೆ. ಇನ್ನು ಟ್ರಾನ್ಸಿಷನ್ ಸ್ಟೇಟ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಹೈಡ್ರಾಕ್ಸಿಲ್ ಗ್ರೂಪ್ ಮತ್ತೆ ಕ್ಲೋರಿನ್ ಹ್ಯಾಲೋಜನ್ ದೇ ಆರ್ ಬಾಂಡೆಡ್ ಟು ಕಾರ್ಬನ್, ಬಟ್ ದೇ ಆರ್ ಪಾರ್ಷಿಯಲಿ ಬಾಂಡೆಡ್ ಟು ದಿ ಕಾರ್ಬನ್ ಅಟಾಮ್. ಫೈನಲ್ ಆಗಿ ನಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಮಿಥೈಲ್ ಆಲ್ಕೋಹಾಲ್ ಫಾರ್ಮ್ ಆಗ್ತದೆ ಬೈ ಜನರೇಟಿಂಗ್ ಕ್ಲೋರೈಡ್ ಅಯಾನ್. ಕ್ಲೋರೈಡ್ ಅಯಾನ್ ನೆನಪಿಟ್ಕೋಬೇಕ. ಹೈಡ್ರಾಕ್ಸಿಲ್ ಅಯಾನು ಕ್ಲೋರಿನ್ ಸೈಡ್ ಇಂದ ಅಪ್ರೋಚ್ ಮಾಡೋದ್ರಲ್ಲಿ ಅಪೋಸಿಟ್ ಟು ದಿ ಕ್ಲೋರಿನ್ ಸೈಡ್ ಏನಾಗತ್ತಪ್ಪ ಅಂದ್ರೆ ಕಾರ್ಬನ್ ಅನ್ನ ಈ ನ್ಯೂಕ್ಲಿಯೋಫೈಲ್ ಅಪ್ರೋಚ್ ಮಾಡ್ತದೆ. ಇನ್ ದಿಸ್ ಮೆಕ್ಯಾನಿಸಮ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಥ್ರೂ ದಿ ಟ್ರಾನ್ಸಿಷನ್ ಸ್ಟೇಟ್. ದಿಸ್ ಇಸ್ ಅನ್ಸ್ಟೇಬಲ್. ಯಾಕೆ ಅನ್ಸ್ಟೇಬಲ್ ಅಂದ್ರೆ ನೋಡ್ರಿ ಗೊತ್ತಾಗ್ತದೆ. ಕಾರ್ಬನ್ ಇಸ್ ದ ಟೆಟ್ರಾವಲೆಂಟ್, ಬಟ್ ಈ 5 ಬಾಂಡ್ಸ್ ಅದಾವ ಕಾರ್ಬನ್ಗೆ. ಸೊ ಹಂಗಾಗಿ ಏನಾಗುತ್ತಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಪ್ರಾಡಕ್ಟ್ ಏನಾಗುತ್ತಪ್ಪ ಅಂದ್ರೆ ಫಾರ್ಮ್ ಆಗ್ತದೆ. ದಿಸ್ ಇಸ್ ದ ರಿಯಾಕ್ಷನ್. ನೆಕ್ಸ್ಟ್ ಮಾಲಿಕ್ಯುಲಾರಿಟಿ ತಗೊಂಡಪ್ಪ ಅಂದ್ರೆ ಮಾಲಿಕ್ಯುಲಾರಿಟಿ ಒಂದ್ ನಿಮಿಷ. ಮಾಲಿಕ್ಯುಲಾರಿಟಿ ಇನ್ನೊಂದ್ಸರಿ 3D ಡಯಾಗ್ರಾಮ್ ಬರೀತನ ಬೇಕಾಗುತ್ತೆ ನಮಗೆ. ಈಗ ಅದ 3D ಸ್ಟ್ರಕ್ಚರ್ ಪ್ರಾಡಕ್ಟ್ ಈಸ್ ಫಾರ್ಮ್. ಹೇಳ್ತೀನಿ ಯಾಕೆ ಇನ್ನೊಂದ್ಸರಿ ಬರಿತೀನಿ, ತೆಗಿಬಾರ್ದು. ಈಗ ಇನ್ವರ್ಷನ್ ಕಾನ್ಫಿಗರೇಷನ್ ಎಕ್ಸ್ಪ್ಲೈನ್ ಮಾಡೋಕ್ಕಾರ ಬೇಕು ನಮಗಿದೆ. ಪ್ಲಸ್ Cl. ದಿಸ್ ಇಸ್ ದ ರಿಯಾಕ್ಷನ್. ನೆಕ್ಸ್ಟ್ ಮಾಲಿಕ್ಯುಲಾರಿಟಿ ನೋಡ್ರಿ. ಮಾಲಿಕ್ಯುಲಾರಿಟಿ ಮೀನ್ಸ್ ವಾಟ್? ಕೆಮಿಕಲ್ ಕೈನೆಟಿಕ್ಸ್ ಒಳಗೆ ಬರ್ತದೆ, ಸೆಕೆಂಡ್ PUC ಗೆ ಬರ್ತದೆ. ಮಾಲಿಕ್ಯುಲಾರಿಟಿ ಮೀನ್ಸ್ ದ ನಂಬರ್ ಆಫ್ ಸ್ಪೀಸೀಸ್ ಇನ್ವಾಲ್ವ್ಡ್ ಇನ್ ದ ರಿಯಾಕ್ಟೆಂಟ್ ಸೈಟ್. ನಂಬರ್ ಆಫ್ ಸ್ಪೀಸೀಸ್ ಎಷ್ಟು ಇನ್ವಾಲ್ವ್ ಆಗಿರ್ತವೆ ಇನ್ ದಿಸ್ ರಿಯಾಕ್ಷನ್? ದೇರ್ ಆರ್ 2 ಸ್ಪೀಸೀಸ್ ಆರ್ ಇನ್ವಾಲ್ವ್. ಒಂದು ನ್ಯೂಕ್ಲಿಯೋಫೈಲ್, ಒಂದು ಮಿಥೈಲ್ ಕ್ಲೋರೈಡ್. ಒಂದು ನ್ಯೂಕ್ಲಿಯೋಫೈಲ್, ಒಂದು ಮಿಥೈಲ್ ಕ್ಲೋರೈಡ್ ಎರಡು ಇಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಂಬರ್ ಆಫ್ ಸ್ಪೀಸೀಸ್ ಎಷ್ಟು ಅದಾವಪ್ಪ ಅಂದ್ರೆ ಇಲ್ಲಿ ನಂಬರ್ ಆಫ್ ಸ್ಪೀಸೀಸ್ ಆರ್ 2. ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಬೈ ಮಾಲಿಕ್ಯುಲರ್ ಅಂತ ಏನ್ ಮಾಡ್ತೀವಿ ನಾವು ಇದನ್ನ ಕರಿತೀವ. ವಾಟ್ ಅಬೌಟ್ ಕನೆಟಿಕ್ಸ್ ಅನ್ನ ತಗೊಂಡ್ಯಪ್ಪ ಅಂದ್ರೆ rate is depends on concentration of both reactant. ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫೈಲ್ ಮೇಲೆ ಡಿಪೆಂಡ್ ಆಗಿರ್ತದೆ, ಆಸ್ ವೆಲ್ ಆಸ್ ಕಾನ್ಸಂಟ್ರೇಷನ್ ಆಫ್ ಮಿಥೈಲ್ ಕ್ಲೋರೈಡ್ ಮೇಲೆ ಏನಾಗಿರ್ತೈತಿ ಇದು ಡಿಪೆಂಡ್ ಆಗಿರ್ತದೆ. ಸೊ ರೇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು concentration of the methyl chloride as well as concentration of the hydroxyl ion. So order of the reaction that is power is 1. So 1 plus 1 is equal to ಏನಪ್ಪ ಅಂದ್ರೆ 2 ಬರ್ತದೆ. ಆರ್ಡರ್ is 2 ಬರ್ತದೆ, ಮಾಲಿಕ್ಯುಲಾರಿಟಿ is 2. ನೆನಪಿಟ್ಕೋರಿ ಇದನ್ನ.
Order of the reaction is 2. Sn2 reaction mechanism ತಗೊಂಡಪ್ಪ ಅಂದ್ರೆ molecularity is 2. Molecularity ಯಾಕೆ 2 ಬರ್ತದಪ್ಪ ಅಂದ್ರೆ number of species involved in this is ಏನಪ್ಪ ಅಂದ್ರೆ methyl chloride as well as the nucleophile. This is the one step reaction. But if reaction takes place in a multi step, ಅಲ್ಲಿ ಏನಾಗುತ್ತಪ್ಪ ಅಂದ್ರೆ slowest step is the rate determining step ಅಂತ ಏನ್ ಮಾಡ್ತೀವಿ ನಾವು ತಗೋತೀವಿ. ಇಲ್ಲಿ ಏನಾಗುತ್ತೆ Sn2 ರಿಯಾಕ್ಷನ್ ಒಳಗ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಒಳಗೆ ಏನಾಗುತ್ತಪ್ಪ ಅಂದ್ರೆ the reaction takes place in one step through the transition state. Transition state unstable ಇರ್ತದೆ. ಫೈನಲ್ ಆಗಿ ಏನಾಗುತ್ತಪ್ಪ ಅಂದ್ರೆ ಪ್ರಾಡಕ್ಟ್ ಫಾರ್ಮ್ ಆಗ್ತದೆ. ಫೈನಲ್ ಆಗಿ ಏನಾಗುತ್ತಪ್ಪ ಅಂದ್ರೆ ಪ್ರಾಡಕ್ಟ್ ಫಾರ್ಮ್ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾಲಿಕ್ಯುಲಾರಿಟಿ ತಗೊಂಡಪ್ಪ ಅಂದ್ರೆ now there are 2 species are involved in this reaction. In this reaction 2 species are involved, nucleophile as well as this methyl chloride. So rate is depends on concentration of both that is nucleophile as well as methyl chloride. So order is 2. Order ಏನು ಬರ್ತದಪ್ಪ ಅಂದ್ರೆ 2 ಬರ್ತದ. ಆರ್ಡರ್ ಏನು ಬರ್ತದೆ ಇಲ್ಲಿ 2 ಬರ್ತದೆ. This is the reaction mechanism. Let's talk about inversion. Is configuration. In this Sn2 mechanism, inversion of configurations takes place. Inversion of configuration ನೋಡ್ರಿ reactant ನೋಡ್ರಿ methyl chloride reactant ನೋಡ್ರಿ ವೆಡ್ಜ್ ಲೈನ್ ಅನ್ನ ತೋರಿಸಿದೀನಿ, ಈ ರೀತಿ ತೋರಿಸಿದೀನಿ. ವೆಡ್ಜ್ ಲೈನ್, ಡ್ಯಾಶ್ ಲೈನ್ ಅನ್ನ ಈ ರೀತಿ ತೋರಿಸಿದೀನಿ, ಮತ್ತೆ ಸಾಲಿಡ್ ಲೈನ್ ಅನ್ನ ಈ ರೀತಿ ತೋರಿಸಿದೀನಿ ನಾನು ನಿಮ್ಗೆ. ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ 3D ಸ್ಟ್ರಕ್ಚರ್ ಒಳಗೆ ಏನ್ ಬರ್ದಿನಲ್ಲ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈ ಎರಡು ಸ್ಟ್ರಕ್ಚರ್ ಹೆಂಗ ನಾವು ಅಂಬ್ರೇಲ್ ಹಿಡ್ಕೊಂಡು ಹೋಗ್ತಿರ್ತೀವ, ವಿಪರೀತ ಗಾಳಿ ಏನೋ ಬೀಸ್ತಪ್ಪ ಅಂದ್ರೆ ಹಿಂಗಿದ್ದು ಅಂಬ್ರೇಲ್ ಏನಾಗುತ್ತಾ ಈ ಕಡೆ ಉಲ್ಟಾ ಆಗ್ತದೆ, ಇನ್ವರ್ಟ್ ಆಗ್ತದೆ. ಹೌದಲ್ಲ? ಸಿಮಿಲರ್ ಈ ರೀತಿ ಹಿಡ್ಕೊಂಡು ನಾರ್ಮಲ್ ಆಗಿದ್ದ ಏನ್ ಇರ್ತದಲ್ಲ ಅಂಬ್ರೇಲಾ ಛತ್ರಿಗೆ ಅಂತ ಏನ್ ಕರಿತೀರಿ ನೀವು, ಗಾಳಿ ಬಂದದು ಏನಾದ್ರು ಉಲ್ಟಾ ಆಯ್ತಪ್ಪ ಅದೇ ರೀತಿ ಇರ್ತದೆ ಸೇಮ್. ಹೌದಲ್ ರೌಂಡ್? ಅದೇ ರೀತಿ ಇನ್ವರ್ಷನ್ ದಟ್ ಈಸ್ ಕಾನ್ಫಿಗರೇಷನ್ ನೋಡ್ರಿ. ಕಾನ್ಫಿಗರೇಷನ್ ಸೇಮ್ ಇದನ್ನ ಈ ರೀತಿ ಉಲ್ಟಾ ಮಾಡಿದ್ವಿ. ಹಿಂಗ ಕಾನ್ಫಿಗರೇಷನ್ ಇದು ಹಿಂಗದ 3D ಸ್ಟ್ರಕ್ಚರ್, ಅದನ್ನ ಸ್ವಲ್ಪ ಇನ್ವರ್ಟ್ ಆಗ್ತದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಇನ್ ದಿಸ್ ಮೆಕ್ಯಾನಿಸಮ್ inversion of configuration takes place. Inversion of configuration. Here product configuration ಇಲ್ಲಿ ಬಂದಿರತಕ್ಕಂತ ಪ್ರಾಡಕ್ಟ್ ಕಾನ್ಫಿಗರೇಷನ್ ಏನಿರ್ತದಪ್ಪ ಅಂದ್ರೆ ಇಟ್ ಇಸ್ ದ ಇನ್ವರ್ಷನ್ ಆಫ್ ರಿಯಾಕ್ಟೆಂಟ್ ಕಾನ್ಫಿಗರೇಷನ್. ದಟ್ ಇಸ್ ದ ಕಾನ್ಫಿಗರೇಷನ್ ಆಫ್ ಪ್ರಾಡಕ್ಟ್ ಏನಿರ್ತದೆ ಇಟ್ ಇಸ್ ದ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಆಫ್ ರಿಯಾಕ್ಟೆಂಟ್ ಇರ್ತದೆ. ಹೇಳಿ ನಿಮ್ ಛತ್ರಿದೊಂದು ಎಕ್ಸಾಂಪಲ್ ಕೊಡ್ತೀನಿ. ಛತ್ರಿಗೆ ಹಿಂಗ ಸೇಮ್ ಇದು ಹಿಂಗದ ಇದು ಹಿಂಗ. ಹಂಗಾಗಿ ಇನ್ Sn2 ಮೆಕ್ಯಾನಿಸಮ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಏನಾಗುತ್ತಪ್ಪ ಅಂದ್ರೆ ಬರ್ತದೆ. ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಟೇಕ್ ಪ್ಲೇಸ್. ರಿಯಾಕ್ಟೆಂಟ್ ಕಾನ್ಫಿಗರೇಷನ್ ನೋಡ್ರಿ, ಪ್ರಾಡಕ್ಟ್ ಕಾನ್ಫಿಗರೇಷನ್ ನೋಡ್ರಿ. ಕಂಪೇರ್ ದೀಸ್ ಟು ರಿಯಾಕ್ಟೆಂಟ್ ಕಾನ್ಫಿಗರೇಷನ್ ಅಂಡ್ ಪ್ರಾಡಕ್ಟ್ ಕಾನ್ಫಿಗರೇಷನ್. ದ ಪ್ರಾಡಕ್ಟ್ ಕಾನ್ಫಿಗರೇಷನ್ ಈಸ್ ಎಕ್ಸಾಕ್ಟ್ಲಿ inversion of reactant configuration. Therefore, in Sn2 mechanism, inversion of configuration takes place. Inversion of configuration ಏನಾಗುತ್ತೆ ಇಲ್ಲಿ ಬರುತ್ತದೆ. This is about the configuration. Next is reactivity of different alkyl halides towards Sn2 mechanism. Reactivity ಇಲ್ಲ ಮಿಥೈಲ್ ಕ್ಲೋರೈಡ್ ಅನ್ನ ತಗೊಂಡಿನಿ. ಇನ್ಸ್ಟೆಡ್ ಆಫ್ ಮಿಥೈಲ್ ಕ್ಲೋರೈಡ್ ಅಂದ್ರೆ ಮಿಥೈಲ್ ಎಲೈಡ್ ಪ್ರೈಮರಿ ಎಲೈಡ್, ಸೆಕೆಂಡರಿ ಎಲೈಡ್, ಟರ್ಸರಿ ಎಲೈಡ್ ಈ ರೀತಿ ಬರ್ತದೆ. ಅವನ್ನೆಲ್ಲ ಬಿಟ್ಟು ನಾವು ಇನ್ಯಾಕ್ ಮಿಥೈಲ್ ಎಲೈಡ್ ಅನ್ನ ತಗೊಂಡ್ವಿ Sn2 ಮೆಕ್ಯಾನಿಸಮ್ ಒಳಗ. ವೈ ವಿ ಆರ್ ಟೇಕನ್ ಮಿಥೈಲ್ ಎಲೈಡ್ ಮೀನ್ಸ್ ಎಕ್ಸಾಂಪಲ್ ತಗೊಂಡು ಮಿಥೈಲ್ ಕ್ಲೋರೈಡ್ ಇದೆ ಎಕ್ಸಾಂಪಲ್ ಫಾರ್ ಮಿಥೈಲ್ ಎಲೈಡ್. ಹೌದಾ? ಅದನ್ನೇ ಯಾಕೆ ತಗೊಂಡ್ವಿ? ಅದನ್ನ ಯಾಕೆ ತಗೊಂಡಿವಪ್ಪ ಅಂದ್ರೆ ಯು ಹ್ಯಾವ್ ಟು ನೋ ದಿ ರಿಯಾಕ್ಟಿವಿಟಿ ಆಫ್ ದಿ ಡಿಫ್ರೆಂಟ್ alkyl halides. Take different alkyl halides, that is methyl halide. ಮಿಥೈಲ್ ಕ್ಲೋರೈಡ್ ಅನ್ನ ತಗೊಂತೀನಿ ಇಲ್ಲಿ. ಇದು 3D ಸ್ಟ್ರಕ್ಚರ್ ಒಳಗ ತೋರಿಸ್ಬೇಕ. 3D ಸ್ಟ್ರಕ್ಚರ್ ಒಳಗ ತೋರಿಸ್ಬೇಕು, ತಗೊಳ್ಳೋದ್ರ ಬೇಡ, ನೋಡೋಣ ಗೊತ್ತಾಗುತ್ತೆ ನಿಮ್ಗೆ. This is the methyl chloride. This one is the methyl chloride. This one is primary halide. Primary
halide. Why it is called primary halide? This carbon is attached to only one carbon atom. This halide is attached to the only one carbon atom. The name of the compound is ethyl chloride. CS3 CS2 Cl. So this one is called ethyl chloride. ಇದಕ್ಕೆ ಏನಂತೀವಪ್ಪ ಅಂದ್ರೆ ethyl chloride ಅಂತೀವಿ, but it comes under primary halide. These are different alkyl halides. ಏನ್ ಸ್ಟಡಿ ಮಾಡಕ್ ಕುಂತೀವಪ್ಪ ಅಂದ್ರೆ reactivity towards the Sn2 mechanism. We taken in Sn2 mechanism ಮಿಥೈಲ್ ಕ್ಲೋರೈಡ್ ಅನ್ನ ತಗೊಂಡಿನಿ ಅಂದ್ರೆ ಮಿಥೈಲ್ halide ಅನ್ನ ತಗೊಂಡಿದ್ದೀನಿ. ಯಾಕೆ ತಗೊಂಡಿ ಯಾಕೆ ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ is secondary halide. Secondary halide. Secondary halide. This is called isopropyl chloride. Isopropyl chloride. This one is called secondary halide. This is the secondary halide. Example ಯಾವ್ದಪ್ಪ ಅಂದ್ರೆ isopropyl chloride ಅನ್ನು ಏನ್ ಮಾಡಿ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿನಿ. ಇನ್ನೊಂದು ಟರ್ಸರಿ halide ಬರ್ತದೆ. ಟರ್ಸರಿ halide ಲೈಕ್ ದಿಸ್ ಕಾಣುತ್ತಲ್ಲ. ಎಸ್, ಟರ್ಸರಿ halide. This one is tertiary halide. Name of the compound is tertiary butyl chloride antina. ಇದಕ್ಕೆ ಏನಂತೀವಪ್ಪ ಅಂದ್ರೆ tertiary butyl chloride. Tertiary butyl chloride. See this different alkyl halides, different Sn2 mechanism ಬಗ್ಗೆ ಹೇಳಿದ್ನ. ಇವು Sn2 mechanism takes place in one step. Product is formed through the transition state. Nucleophile approaches carbon in methyl chloride opposite to the chlorine. Next ಅದಾದ್ಮೇಲೆ ರಿಯಾಕ್ಷನ್ ನೋಡಿದ್ನಿ, 3D ಸ್ಟ್ರಕ್ಚರ್ ಸಹಿತ ಬರ್ದಿದ್ನಿ. ಅದಾದ್ಮೇಲೆ ಮಾಲಿಕ್ಯುಲಾರಿಟಿ is 2 because number of species involved that Sn2 mechanism is 2. ಮಾಲಿಕ್ಯುಲಾರಿಟಿ 2 ಬರ್ತದೆ. ಅಬೌಟ್ ಕೈನೆಟಿಕ್ಸ್ ಅನ್ನ ಸ್ಟಡಿ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಆರ್ಡರ್ is depends on, that is rate is depends on concentration of the both reactant. ಒನ್ ಸ್ಟೆಪ್ ರಿಯಾಕ್ಷನ್ ಕ್ಯಾರಿ ಆಗೋದ್ರಿಂದ ಸೊ ಆರ್ಡರ್ ಏನ್ ಬರ್ತದೆ ಅಲ್ಲಿ 2 ಬರ್ತದೆ. ಕಾನ್ಫಿಗರೇಷನ್ ಸ್ಟಡಿ ಮಾಡಿದ್ವಿ. ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟ್ ಕಾನ್ಫಿಗರೇಷನ್ ನೋಡಿದ್ವಿ ಅಂದ್ರೆ ದೇರ್ ಇಸ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ Sn2 mechanism. ಯಾಕೆ ಇನ್ವರ್ಷನ್ ಕಾನ್ಫಿಗರೇಷನ್ ನೋಡ್ತೀವಪ್ಪ ಅಂದ್ರೆ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಯಾಕೆ ಬರ್ತದಪ್ಪ ಅಂದ್ರೆ ಕಾನ್ಫಿಗರೇಷನ್ ಆಫ್ ಪ್ರಾಡಕ್ಟ್ ಈಸ್ ಎಕ್ಸಾಕ್ಟ್ಲಿ ಇನ್ವರ್ಷನ್ ಆಫ್ ರಿಯಾಕ್ಟೆಂಟ್ ಕಾನ್ಫಿಗರೇಷನ್ ಇರೋದ್ರಿಂದ inversion of configuration takes place in the Sn2 mechanism. Okay. Next is in the Sn2 mechanism we taken methyl chloride. There are different alkyl halides are there. Instead of these three, why we taken methyl halide? ಅದು ಬೇಕಪ್ಪ ಅಂದ್ರೆ ನಮಗೆ ರಿಯಾಕ್ಟಿವಿಟಿ ಗೊತ್ತಾಗ್ತದೆ. Here nucleophile is approaches carbon in methyl chloride very easily. ಈಸಿಯಾಗಿ ಏನಾಗುತ್ತಪ್ಪ ಅಂದ್ರೆ ನ್ಯೂಕ್ಲಿಯೋಫೈಲ್ ಮಿಥೈಲ್ halide ಒಳಗ ದಿಸ್ ಇಸ್ ದ ಮಿಥೈಲ್ halide. you taken a methyl chloride is example. instead of Cl you can write x ಅಂತ ತಗೋಬಹುದು. ಹೌದಾ? instead of Cl x ಅಂತ ತಗೋರಿ. ಎಲ್ಲ ಕಡೆ ಅನ್ಕೋದು ಮಾಡ್ಕೊರಿ. ನಾನು ಎಕ್ಸಾಂಪಲ್ ತಗೊಂಡಿ. in case of methyl chloride nucleophile is easily approaches the carbon because carbon has 3 hydrogen atoms, smaller atom. It is not bulky. They are not bulky nature. So nucleophile can easily approaches the carbon in methyl chloride. But in case of secondary halide, that is example ಯಾವ ತಗೊಂಡಪ್ಪ ಅಂದ್ರೆ ethyl chloride ಅನ್ನ ತಗೊಂಡಿನಿ. ನ್ಯೂಕ್ಲಿಯೋಫೈಲ್ ಕಾರ್ಬನ್ ಅನ್ನ ಅಪ್ರೋಚ್ ಮಾಡ್ಬೇಕಪ್ಪ ಅಂದ್ರೆ ಬಟ್ ಈಗ ದಿಸ್ ಕಾರ್ಬನ್ ಆಸ್ ಅನ್ ಬಲ್ಕಿ ಗ್ರೂಪ್. CH3 methyl group is a bulky group which inhibits the approach of nucleophile towards the carbon. It covers the carbon atom. Means this bulky group inhibits, means prevents the approach of nucleophile. ಈಸಿಯಾಗಿ ಅಪ್ರೋಚ್ ಮಾಡಕ್ ಆಗೋದಿಲ್ಲ ನ್ಯೂಕ್ಲಿಯೋಫೈಲ್ ಯಾವ್ದು ಈ ಕಾರ್ಬನ್ ಅನ್ನು ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದಿಸ್ ಒನ್ ಬಲ್ಕಿ ಗ್ರೂಪ್ ಕಂಪೇರ್ ಟು ದಿಸ್ ಮಿಥೈಲ್ halide.
ಅದೇ ನೀವು ಸೆಕೆಂಡರಿ ಅಲೈಡ್ ಅನ್ನ ತಗೋರಿ. ಸೆಕೆಂಡರಿ ಅಲೈಡ್ ಹಿಯರ್ ಕಾರ್ಬನ್ ಹ್ಯಾಸ್ 2 bulky groups ಕಂಪೇರ್ ಟು ದಿಸ್ ಪ್ರೈಮರಿ ಅಲೈಡ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಕಟ್ ನ್ಯೂಕ್ಲಿಯೋಫೈಲ್ ಅಪ್ರೋಚ್ ಮಾಡು. ಅದೇ ರೀತಿ ನೀವು ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ಕ್ಲೋರೈಡ್ ಅನ್ನ ತಗೋರಿ, ಅಂದ್ರೆ ಟರ್ಸರಿ ಅಲೈಡ್ ಅನ್ನ ತಗೋರಿ. ಟರ್ಸರಿ ಅಲೈಡ್ ಇನ್ ದೀಸ್ 3 bulky groups are there around carbon. Yes, carbon bonded to 3 bulky groups. ಇದಕ್ಕಿಂತ ಮತ್ತೆ ಇದು ಕಷ್ಟ ಆಗ್ತದೆ ಯಾವುದಕ್ಕ ನ್ಯೂಕ್ಲಿಯೋಫೈಲ್ ಅಪ್ರೋಚ್ ಮಾಡ್ಲಿಕ್ಕೆ, ಅಟ್ಯಾಕ್ ಆಗ್ಲಿಕ್ಕೆ. ಹಂಗಾಗಿ ಕಂಪೇರ್ ಟು ದೀಸ್ ಡಿಫರೆಂಟ್ alkyl halides, methyl chlorides are more reactive towards the Sn2 mechanism, Sn2 reaction. Do not contain any methyl halides ಒಳಗೆ ಏನಾಗುತ್ತಪ್ಪ only hydrogen atoms are there. There is no any bulky group. If there is any bulky group, that bulky group inhibits the approach of nucleophile towards the carbon. ಒಂದಿದ್ರೆ ಕಾರ್ಬನ್ ಆಲ್ಮೋಸ್ಟ್ ಕವರ್ ಮಾಡ್ಬಿಡ್ತದೆ ಯಾವ್ದನ್ನ, ಈ ಮಿಥೈಲ್ ಗ್ರೂಪ್ ಆಲ್ಮೋಸ್ಟ್ ಕಾರ್ಬನ್ ಅನ್ನ ಕವರ್ ಮಾಡ್ಬಿಡ್ತದೆ ಎಲ್ಲಿ ಡ್ಯೂರಿಂಗ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಮತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಎರಡು ಏನಪ್ಪಾ ಅಂದ್ರೆ ಬಲ್ಕಿ ಗ್ರೂಪ್ಸ್ ಅದು ಎಲ್ಲಿ ಸೆಕೆಂಡರಿ ಅಲೈಡ್ಸ್. ಅದೇ ನೀವು ಟರ್ಸರಿ ಅಲೈಡ್ಸ್ ತೋರಿ ಇಲ್ಲಿ 3 ಬಲ್ಕಿ ಗ್ರೂಪ್ಸ್ ಅದು. ಹಂಗಾಗಿ ಏನಾಗತ್ತೀವಪ್ಪ ಅಂದ್ರೆ ದಿಸ್ ಟರ್ಸರಿ ಅಲೈಡ್ ಈಸ್ least reactive towards Sn2 mechanism, Sn2 mechanism compared to secondary, tertiary and methyl chloride. But methyl chloride is more reactive towards the Sn2 mechanism, Sn2 reaction. Compare these different alkyls reactivity compare ಮಾಡಿದಪ್ಪ ಅಂದ್ರೆ ಹೇಳಿದ್ ನಾನು ಯಾಕಂತ ಹೇಳಿ. ಸೊ ಹಂಗಾಗಿ this methyl halide means methyl chloride is more reactive towards the Sn2 mechanism, and the last one is tertiary. This tertiary is least reactive, means less reactive towards the Sn2 mechanism. Why? Because it contains 3 bulky groups around carbon. So the bulky groups inhibit the approach of nucleophile towards carbon. Hence, this one is the least reactive towards Sn2 mechanism, towards Sn2 mechanism. This ನೆನಪಿಟ್ಕೋ. ರಿಯಾಕ್ಷನ್ ನಿಮಗೆ ಎಕ್ಸಾಮ್ಗೆ ಈ ಕಾನ್ಸೆಪ್ಟ್ ಎಲ್ಲ ಥಿಯರಿ ಎಕ್ಸಾಮ್ ಬರೋದಿಲ್ಲ. ದಿಸ್ ಇಸ್ ರಿಗಾರ್ಡಿಂಗ್ ನೀಟ್ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕೇಳ್ಬೋದಾ, ಇದು ಇರ್ಬೋದು ಕಾನ್ಫಿಗರೇಷನ್ ಬಗ್ಗೆ. ಕಾನ್ಫಿಗರೇಷನ್ ಸೈಟ್ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತದೆ. Sn2 ಮೆಕ್ಯಾನಿಸಮ್ ಒಳಗೆ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಟೇಕ್ಸ್ ಪ್ಲೇಸ್, ನೆನಪಿಟ್ಕೋಬೇಕ. Sn2 ಮೆಕ್ಯಾನಿಸಮ್ ತಗೊಂಡಿವಪ್ಪ ಅಂದ್ರೆ ರಿಯಾಕ್ಟಿವಿಟಿ ಆಫ್ ಡಿಫರೆಂಟ್ ಅಲ್ಕೈಲ್ ಹಲೈಡ್ಸ್ ಅನ್ನ ತಗೊಂಡಿವಪ್ಪ ಅಂದ್ರೆ ಮಿಥೈಲ್ ಹಲೈಡ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ದಿ Sn2 ಮೆಕ್ಯಾನಿಸಮ್ ಕಂಪೇರ್ ಟು ಪ್ರೈಮರಿ, ಸೆಕೆಂಡರಿ, ಟರ್ಸರಿ ಹಲೈಡ್. ಟರ್ಸರಿ ಹಲೈಡ್ ಈಸ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ದಿ Sn2 ಮೆಕ್ಯಾನಿಸಮ್. ಯಾಕಪ್ಪ ಅಂದ್ರೆ ಇಟ್ ಹ್ಯಾಸ್ 3 ಬಲ್ಕಿ ಗ್ರೂಪ್. ಈ ಬಲ್ಕಿ ಗ್ರೂಪ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ they are inhibit that prevents the approach of nucleophile towards the carbon during the reaction mechanism. ಇಷ್ಟು ನೆನಪಿಟ್ಕೋಬೇಕ. ಕಾಂಪಿಟೇಟಿವ್ ಎಕ್ಸಾಮ್ ಬರೀ ಥಿಯರಿ ಎಕ್ಸಾಮ್ ಬರೀಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ Sn2 ಮೆಕ್ಯಾನಿಸಮ್ ಸಿಂಗಲ್ ಸ್ಟೆಪ್ ಬರ್ತದೆ, ಏನ್ ತೋರಿಸಿದ್ನಲ್ಲ ಆ ಸ್ಟೆಪ್ ಬರೀಬೇಕ. ಥ್ರೂ ದಿ ಟ್ರಾನ್ಸಿಷನ್ ಸ್ಟೇಟ್ ಬರೀಬೇಕು. ನೆಕ್ಸ್ಟ್ ಮಾಲಿಕ್ಯುಲಾರಿಟಿ ಬರೋದು, ಆರ್ಡರ್ ಬರೀ, ಮುಗಿದು ಯಾವ್ದಾ Sn2 ಮೆಕ್ಯಾನಿಸಮ್ ರಿಗಾರ್ಡಿಂಗ್ ಥಿಯರಿ ಎಕ್ಸಾಮ್. ನೆಕ್ಸ್ಟ್ ಇದಾದ್ಮೇಲೆ Sn1 ಮೆಕ್ಯಾನಿಸಮ್ ಬಗ್ಗೆ ಡಿಸ್ಕಸ್. Sn1 ಮೆಕ್ಯಾನಿಸಮ್ Sn1 ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್, ಯೂನಿ ಅಂತ ಬರ್ದಿ ಒಂದು ಯೂನಿಮಾಲಿಕ್ಯುಲರ್. ಆಮೇಲೆ ಡಿಸ್ಕಸ್ ಮಾಡೋದು ಯೂನಿಮಾಲಿಕ್ಯುಲರ್ ಯಾಕೆ ತಗೊಂಡಿವಿ ಅಂತೇಳಿ. ಯೂನಿಮಾಲಿಕ್ಯುಲರ್ ಯಾಕೆ ತಗೊಂಡು ಯಾಕಂದ್ರೆ ಓವರಾಲ್ ರಿಯಾಕ್ಷನ್ ಫಸ್ಟ್ ಒಂದು ಓವರಾಲ್ ರಿಯಾಕ್ಷನ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ಆಮೇಲೆ ಸ್ಟೆಪ್ ಬೈ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್. ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ. ಟರ್ಸರಿ ಬ್ಯೂಟೈಲ್ ಬ್ರೋಮೈಡ್ ನೋಡಿ, ಪ್ರಾಡಕ್ಟ್ ಅಲ್ಲಿ ತಗೊಂಡಿದ್ದೆ ಮಿಥೈಲ್ ಹಲೈಡ್ ತಗೊಂಡಿದ್ದೆ, ಹೌದಲ್ಲ. ಪ್ರೈಮರಿ ತಗೊಂಡಿದ್ದಲ್ಲ, ಸೆಕೆಂಡರಿ ತಗೊಂಡಿದ್ದಲ್ಲ, ಟರ್ಸರಿ ತಗೊಂಡಿದ್ದಲ್ಲ, ಜಸ್ಟ್ ಮಿಥೈಲ್ ಹಲೈಡ್ ತಗೊಂಡು ರಿಯಾಕ್ಷನ್ ಕ್ಯಾರಿ ಮಾಡಿದ್ದೆ. ಇಲ್ಲಪ್ಪ ಅಂದ್ರೆ Sn2 ಮೆಕ್ಯಾನಿಸಮ್ ಮಾಡಿದ್ವಿ. ಬಟ್ ಇಲ್ಲೇ ಮಾಡ್ತೀವೋ
CH3CBr ಇದನ್ನ ಈ ರೀತಿನೂ ಬರೀಬಹುದು ನೀವು, ನೆನಪಿಟ್ಬೋದು. ನಾ ಅದನ್ನ ಈ ರೀತಿ ಓವರಾಲ್ ಆಗಿ ಈ ರೀತಿ ಬರ್ದೀನಿ ನಾವು. ಈ ಒಮಿಟಿಂಗ್ ಬಾಂಡ್ ಕಂಡೆನ್ಸ್ಡ್ ಫಾರ್ಮುಲಾ ಬರ್ದೀನಿ. ಯಾವ್ದಿದು? ಟರ್ಸರಿ ಬ್ಯೂಟೈಲ್ ಬ್ರೋಮೈಡ್, ಟರ್ಸರಿ ಬ್ಯೂಟೈಲ್ bromide. Tertiary butyl bromide, when nucleophile approaches, it forms tertiary butyl alcohol ಏನಾಗುತ್ತಪ್ಪ ಫಾರ್ಮ್ ಆಗ್ತದೆ. tertiary butyl alcohol CH3 thrice COH plus Br minus ನೆನಪಿಟ್ಕೋಬೇಕ. ಅಯಾನ್ ಫಾರ್ಮ್ದಾಗ ವೇಲೆನ್ಸಿ ಕಂಪಲ್ಸರಿ ಬರೆಯಬೇಕಾ. Br ಅಂತ ಬರೆದು ಓದಿರಪ್ಪ ಅಂದ್ರೆ ಕೊಡುದಿಲ್ಲ. Br ಮೈನಸ್ ಇದು ಓವರಾಲ್ ರಿಯಾಕ್ಷನ್ ಮೆಕ್ಯಾನಿಸಮ್ ಬರೀಬೇಕಾದ್ರೆ ಹೇಳ್ತೀನಿ ನಿಮ್ಗೆ. ಏನಾಗುತ್ತೆ ಡ್ಯೂರಿಂಗ್ ದ Sn1 ಮೆಕ್ಯಾನಿಸಮ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯುನಿಮಾಲಿಕ್ಯುಲರ್ CCr ಬಾಂಡ್ ಏನಾಗುತ್ತಪ್ಪ ಅಂದ್ರೆ CBr ಬಾಂಡ್, ಕಾರ್ಬನ್ ಮತ್ತು ಬ್ರೋಮಿನ್ ನಡುವೆ ಇರ್ತಕ್ಕಂಥ ಬಾಂಡ್ ಏನಾಗುತ್ತಪ್ಪ ಅಂದ್ರೆ ಬ್ರೇಕ್ ಆಗ್ತದೆ. ಅಂಡ್ COS ಬಾಂಡ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಫಾರ್ಮ್ ಆಗ್ತದೆ. COS ಬಾಂಡ್ ಏನಾಗುತ್ತೆ ಇಲ್ಲಿ ಫಾರ್ಮ್ ಆಗ್ತದೆ. ದಿಸ್ ರಿಯಾಕ್ಷನ್ ಈಸ್ Sn1 mechanism is carried in the presence of polar protic solvent. Polar protic solvent ಎಕ್ಸಾಂಪಲ್ ನಾವು ತಗೋತಾನೆ ಇಲ್ಲಿ ಅಸ್ಟಿಕ್ ಆಸಿಡ್ ತಗೊಳ್ಳಿ. ಅಸ್ಟಿಕ್ ಆಸಿಡ್ CH3COON in presence of polar protic solvent. Polar protic solvent ನಾ ಯಾವ ತಗೊಂಡಿನಿ ಎಕ್ಸಾಂಪಲ್ ಒಂದು ಅಸ್ಟಿಕ್ ಆಸಿಡ್ ತಗೊಂಡಿನಿ. CH3COOS is the example for polar protic solvent. During Sn1 reaction ರಿಯಾಕ್ಟೆಂಟ್ ಸೈಡ್ ಏನಾಗುತ್ತಪ್ಪ ಅಂದ್ರೆ CBr ಬಾಂಡ್ ಬ್ರೇಕ್ ಆಗ್ತದೆ. ಪ್ರಾಡಕ್ಟ್ ಸೈಡ್ COS ಬಾಂಡ್ ಏನಾಗುತ್ತಪ್ಪ ಅಂದ್ರೆ ಫಾರ್ಮ್ ಆಗ್ತದೆ. This Sn1 mechanism, this Sn1 reaction takes place in 2 steps. It takes place in 2 steps. In step 1, formation of carbocation takes place. Formation of carbocation takes place in first order. ಯಾವ ರೀತಿ ಆಗುತ್ತೆ ಇಲ್ಲಿ? CH3 thrice CBr. This is the reversible reaction. And is the slow step. Very slow reaction carry ಆಗ್ತದೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ CBr ಬಾಂಡ್ ನೋಡ್ರಿ, ಕಾರ್ಬನ್ ಮತ್ತು ಬ್ರೋಮಿನ್ ನಡುವೆ ಇರ್ತಕ್ಕಂಥ ಬಾಂಡ್ ಇಟ್ ಬ್ರೇಕ್. ಯಾವ ರೀತಿ ಬ್ರೇಕ್ ಆಗುತ್ತೆ? ಇಟ್ ಬ್ರೇಕ್ ಇಟ್ರೋಲಿಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಬ್ರೇಕ್ ಆಗ್ತದೆ. ಸಿಮೆಟ್ರಿಕ್ ಆಗಿ ಬ್ರೇಕ್ ಆಗೋದಿಲ್ಲ ಇಲ್ಲಿ ಬಾಂಡು. ಇಟ್ ಬ್ರೇಕ್ ಇಟ್ರೋಲಿಟಿಕಲಿ ಮೀನ್ಸ್ ದ 2 electrons ಆರ್ ದೇರ್. ಒಂದು ಬಾಂಡ್ ಫಾರ್ಮ್ ಆಗಬೇಕಪ್ಪ ಅಂದ್ರೆ 2 electrons ಬೇಕು, ಹೌದಲ್ಲ? ದ 2 electrons ಆರ್ ಟ್ರಾನ್ಸ್ಫರ್ ಮೀನ್ಸ್ ಮೂವ್ ಟುವರ್ಡ್ಸ್ ಬ್ರೋಮಿನ್. 2 ಎಲೆಕ್ಟ್ರಾನ್ ಬ್ರೋಮಿನ್ ಕಡೆ ಟ್ರಾನ್ಸ್ಫರ್ ಆಗ್ತಾವ, ಹೋಗ್ಬಿಡ್ತಾವ. ಅವಾಗ ಏನಾಗುತ್ತಪ್ಪ ಅಂದ್ರೆ ದಿಸ್ ಈಸ್ ದ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಆಗ್ತದೆ. ಇಟ್ ಪೊಸೆಸಸ್ ಪಾಸಿಟಿವ್ ಚಾರ್ಜ್. ಅವಾಗ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗ್ತದೆ. ಏನ್ ಫಾರ್ಮೇಶನ್ ಆಗುತ್ತೆ ಅಲ್ಲಿ? ಕಾರ್ಬೋಕ್ಯಾಟೈನ್ ಏನಾಗುತ್ತಪ್ಪ ಅಂದ್ರೆ ಫಾರ್ಮ್ ಆಗ್ತದೆ ಈ ರೀತಿ. ಗೊತ್ತಾತು ನೋಡಿ, ಸುಮ್ಮನೆ ಬಯಟ್ ಆಗ್ತೀವಿ ನಾವು. ಮೆಕ್ಯಾನಿಸಮ್ ಸರ್ ಇಂಪಾರ್ಟೆಂಟ್ ಹೇಳ್ಯಾರ, ಬಯಟ್ ಆಗಿ ತಿಳ್ಕೋಬೇಕು. The Sn1 mechanism takes place in 2 steps. Formation of carbocation is the first step. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ CBr ಬಾಂಡ್ ಇಸ್ ಬ್ರೇಕ್ ಇಟ್ರೋಲಿಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಬಾಂಡ್ ಬ್ರೇಕ್ ಆಗ್ತದ. ಸಿಮೆಟ್ರಿಕ್ ಆಗಿ ಬಾಂಡ್ ಬ್ರೇಕ್ ಆಗೋದಿಲ್ಲ. ಇಟ್ರೋಲಿಟಿಕ್ ಆಗಿ ಬಾಂಡ್ ಬ್ರೇಕ್ ಆದಾಗ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಬ್ರೋಮಿನ್ ಕಡೆ ಹೋಗ್ಬಿಡ್ತಾವ. ಅವಾಗ ಏನಾಗುತ್ತಿದೆ? ಎಲೆಕ್ಟ್ರಾನ್ ಡೆಫಿಷಿಯಂಟ್ ಆಗ್ಬಿಡ್ತದೆ ಅದು ಎಲೆಕ್ಟ್ರಾನ್. ಅವಾಗ ಏನಾಗುತ್ತಪ್ಪ ಅಂದ್ರೆ ಇಟ್ ಫಾರ್ಮ್ಸ್ ಕಾರ್ಬೋಕ್ಯಾಟಯಾನ್. ಟರ್ಸರಿ ಕಾರ್ಬೋಕ್ಯಾಟಯನ್ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಫಾರ್ಮ್ ಆಗ್ತದೆ. ನೆಕ್ಸ್ಟ್ Br ಮೈನಸ್ ಜನರೇಟ್ ಆಗ್ತದೆ.
ಕಂಪಲ್ಸರಿ ಬರೆಯಬೇಕು ಚಾರ್ಜ್. ಇಲ್ಲಿ Br ಮೈನಸ್ ಬರೀಲಿಲ್ಲ ಮಾರ್ಕ್ಸ್ ಕೊಡೋದಿಲ್ಲ ಈ ಸ್ಟೆಪ್ಗೆ, ಇಲ್ಲಿ ಪ್ಲಸ್ ಬರೀಲಿಲ್ಲ ಅಂದ್ರೂ ಮಾರ್ಕ್ಸ್ ಕೊಡೋದಿಲ್ಲ. ಎರಡು ಚಾರ್ಜ್ ಇಲ್ಲಿ ಪ್ಲಸ್ ಇರ್ಬೇಕಾ ಅಲ್ಲಿ ಮೈನಸ್ ಇರ್ಬೇಕು, ನೆನಪಿಟ್ಬೇಕು. ವಿತೌಟ್ ಚಾರ್ಜ್ ವಿ ಕೆನಾಟ್ ಗಿವ್ ಎನಿ ಮಾರ್ಕ್ಸ್. ಯಾವ್ದಾದ್ರು ಒನ್ ಮಿಕ್ಸ್ ಮಾಡಿದ್ರು ಸಹಿತ ಚಾರ್ಜ್ ಇಸ್ 0 ಮಾರ್ಕ್ಸ್. ಇದು ಫಸ್ಟ್. ಇನ್ನು ಸ್ಟೆಪ್ 2, ಸ್ಟೆಪ್ 2 ಒಳಗೆ ಏನಾಗುತ್ತಾ ಇಲ್ಲಿ ಬರ್ತೀನಿ. ಸ್ಟೆಪ್ 2 ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟೇಕ್ಸ್ ಪ್ಲೇಸ್. ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಸ್ಟೆಪ್ 2 ಒಳಗೆ ಏನಾಗುತ್ತಪ್ಪ ಅಂದ್ರೆ ನ್ಯೂಕ್ಲಿಯೋಫೈಲ್ ಏನಾಗುತ್ತಪ್ಪ ಅಂದ್ರೆ ಅಟ್ಯಾಕ್ ಆಗ್ತದೆ. ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಆನ್ ಟರ್ಸರಿ ಕಾರ್ಬೋಕ್ಯಾಟಯಾನ್. ಈ ಟರ್ಸರಿ ಕಾರ್ಬೋಕ್ಯಾಟಯಾನ್ ಮೇಲೆ ಏನಾಗುತ್ತಪ್ಪ ಅಂದ್ರೆ ನ್ಯೂಕ್ಲಿಯೋಫೈಲ್ ಏನ್ ಮಾಡುತ್ತೆ, ಅಟ್ಯಾಕ್ ಆಗ್ತದೆ. ಇಲ್ಲಿ ಚಾರ್ಜ್ ಬರೆಯಬೇಕ, ವಿತೌಟ್ ಚಾರ್ಜ್ ಪ್ಲಸ್ ಸೈನ್ ಇಲ್ಲಪ್ಪ ಅಂತ ಹೇಳಿ ನೀವು ಬರೆದಿರಪ್ಪ ಅಂದ್ರೆ ಇಟ್ ಇಸ್ ಆಲ್ಸೋ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ಆನ್ ದಿ ಕಾರ್ಬೋಕ್ಯಾಟಯಾನ್. This one is the first step. Reaction only fast ಆಗಿ ಆಗ್ತದೆ because it is electron deficient carbocation. ನ್ಯೂಕ್ಲಿಯೋಫೈಲ್ ಈಸಿ ಆಗಿ ಏನಾಗುತ್ತಪ್ಪ ಅಂದ್ರೆ ಅಟ್ಯಾಕ್ ಆಗ್ತದೆ, ನಾವು ಫಾಸ್ಟ್ ಆಗ್ತದೆ, ವೆರಿ ಫಾಸ್ಟ್. ಸೊ ಫೈನಲ್ ಆಗಿ ಏನ್ ಬರ್ತೈತಿ, ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಫಾರ್ಮೇಷನ್ ಆಗ್ತದೆ. ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ಏನಾಗುತ್ತೆ ಅಲ್ಲಿ ಫಾರ್ಮ್. ಸೆಕೆಂಡ್ ಸ್ಟೆಪ್ ಲೈಕ್ ದಿಸ್. ಗೊತ್ತಾಯ್ತು ನಿಮಗಿದು Sn2 ಮೆಕ್ಯಾನಿಸಮ್ ಬಗ್ಗೆ. ಇಷ್ಟು ಬರೀಬೇಕು, ಇಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಇರ್ತದೆ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಇರ್ತದೆ. 2 ಸ್ಟೆಪ್ಸ್ ಒಳಗೆ ರಿಯಾಕ್ಷನ್ ಕ್ಯಾರಿ ಆಗಿರ್ತದೆ. ಸೊ ಸ್ಟೆಪ್ 1 ಒಳಗೆ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಯಾವ ರೀತಿ ಕಾರ್ಬೋಕ್ಯಾಟಯಾನ್ ಬರ್ತದೆ, ಕೆಲವರು ಕಾರ್ಬೋಕ್ಯಾಟಯಾನ್ ಸುಮ್ಮನೆ ನಾವು ಇಲ್ಲಿ ಪ್ಲಸ್ ಬರೀಬೇಕು, ಇಲ್ಲಿ ಮೈನಸ್ ಬರೀಬೇಕು. ಇಲ್ಲಿ ಯಾಕೆ ಪ್ಲಸ್ ಬಂತು, ಇದಕ್ಕೆ ಯಾಕೆ ಮೈನಸ್ ಬಂತು, ಯಾಕೆ ಪ್ಲಸ್ ಕಾರ್ಬೋಕ್ಯಾಟಯಾನ್ ಯಾಕೆ ಪ್ಲಸ್ ಬರ್ದ್ವಿ, ಏನೋ ಆಗಿರ್ತದೆ. ಇಲ್ಲಿ ಏನಾಗಿರೋದು, ಬಾಂಡ್ ಬಿಟ್ವೀನ್ ಸಿ ಅಂಡ್ ಬಿ ಆರ್ ಇಲೆಕ್ಟ್ರೋಲಿಟಿಕ್ ಆಗಿ ಬ್ರೇಕ್ ಆದಾಗ ಇಲ್ಲಿರ್ತಕ್ಕಂಥ 2 ಎಲೆಕ್ಟ್ರಾನ್ ಬಿ ಆರ್ ಕಡೆ ಹೋಗ್ಬಿಡ್ತದೆ, ಇದಕ್ಕೇನು ಬರೋದಿಲ್ಲ. ಹೀಗಾಗಿ ಕಾರ್ಬೋಕ್ಯಾಟಯಾನ್ ಸೆಕೆಂಡ್ ಸ್ಟೆಪ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಈಸಿ ಆಗಿದೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತದೆ. ಇಟ್ ಟೇಕ್ಸ್ ಪ್ಲೇಸ್ ವೆರಿ ಫಾಸ್ಟ್. ಸೊ ಫೈನಲಿ ಇಟ್ ಫಾರ್ಮ್ಸ್ ಎ ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್. Here, if the process takes place in multiple steps, ಯಾವ್ದಾದ್ರು ಒಂದು ಪ್ರೋಸೆಸ್ ಅಂದ್ರೆ ರಿಯಾಕ್ಷನ್ ಏನಾದ್ರು ಮಲ್ಟಿಪಲ್ ಸ್ಟೆಪ್ ಒಳಗೆ ರಿಯಾಕ್ಷನ್ ಕ್ಯಾರಿ ಆಗ್ತಿರ್ಬೇಕಾದ್ರೆ ದ ಸ್ಲೋಯೆಸ್ಟ್ ಸ್ಟೆಪ್ ಈಸ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತೀವ. ಸ್ಲೋಯೆಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಅದು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವ. ಸೊ ಇನ್ ಸ್ಲೋಯೆಸ್ಟ್ ಸ್ಟೆಪ್ ದೇರ್ ಈಸ್ only one reactant is involved. ನೋಡ್ರಿ ಚಂದ, ಇನ್ ಸ್ಲೋಯೆಸ್ಟ್ ಇನ್ ಮಲ್ಟಿಪಲ್ ಸ್ಟೆಪ್ಸ್ ಒಳಗೆ ರಿಯಾಕ್ಷನ್ ಕ್ಯಾರಿ ಆಗಿತ್ತಪ್ಪ ಅಂದ್ರೆ ಮೋರ್ ದೆನ್ 1 ಸ್ಟೆಪ್ ಒಳಗೆ ರಿಯಾಕ್ಷನ್ ಕ್ಯಾರಿ ಆದಾಗ ಸ್ಲೋಯೆಸ್ಟ್ ಸ್ಟೆಪ್ ಅನ್ನ ನಾವು ಏನಂತೀವಪ್ಪ ಅಂದ್ರೆ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಹೇಳಿ ಕರಿತೀವಿ. ಸೊ ಇನ್ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ದೇರ್ ಇಸ್ ಓನ್ಲಿ ಒನ್ ರಿಯಾಕ್ಟೆಂಟ್ ಈಸ್ ಇನ್ವಾಲ್ವ್. ಸೊ ಮಾಲಿಕ್ಯುಲಾರಿಟಿ ಈಸ್ 1. ಮಾಲಿಕ್ಯುಲಾರಿಟಿ ಏನ್ ಬರ್ತದೆ ಅಂದಂಗ ಆಯ್ತದ 1 ಬರ್ತದ. ಮಾಲಿಕ್ಯುಲಾರಿಟಿ ಏನ್ ಬರ್ತದೆ ಇಲ್ಲಿ 1 ಬರ್ತದೆ. ಸೊ ಕೈನೆಟಿಕ್ಸ್ ತಗೊಂಡ್ರಪ್ಪ ಅಂದ್ರ ರೇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಕಾನ್ಸಂಟ್ರೇಷನ್ ಆಫ್ ದಿಸ್ ಟರ್ಸರಿ ಬ್ಯೂಟೈಲ್ ಬ್ರೋಮೈಡ್. therefore order is 1. Order is 1. ಯಾಕಪ್ಪ ಅಂದ್ರೆ ಸ್ಲೋಯೆಸ್ಟ್ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಅಂದ್ಕೊಂಡ್ಮೇಲೆ ಆ ಸ್ಟೆಪ್ ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಎಷ್ಟು ಇನ್ವಾಲ್ವ್ ಆಗ್ಯಾವಪ್ಪ ಅಂದ್ರೆ 1 ಇನ್ವಾಲ್ವ್ ಆಗಿತ್ತು. ಟರ್ಸರಿ ಬ್ಯೂಟೈಲ್ ಬ್ರೋಮೈಡ್ ಮಾತ್ರ ಇನ್ವಾಲ್ವ್ ಆಗಿತ್ತು, ಅಲ್ಲಿ 1 ಪ್ರಾಡಕ್ಟ್. ಸೊ ಮಾಲಿಕ್ಯುಲಾರಿಟಿ 1 ಬರ್ತದೆ, ಅದಕ್ಕೆ ಯುನಿಮಾಲಿಕ್ಯುಲರ್ ಅಂತ ಹೇಳಿ ಬರೀತೀವಿ ನಾವೇನು. Sn1 ಅಂದ್ರೆ ಎಸ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫೈಲಿಕ್ ಯುನಿಮಾಲಿಕ್ಯುಲರ್ Sn1. ಯಾಕಪ್ಪ ಅಂದ್ರೆ only 1 ರಿಯಾಕ್ಟೆಂಟ್ ಇನ್ವಾಲ್ವ್. ಸೊ ಕೈನೆಟಿಕ್ಸ್ ತಗೊಂಡ್ರಪ್ಪ ಅಂದ್ರೆ ರೇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಕಾನ್ಸಂಟ್ರೇಷನ್ ಆಫ್ ದಿಸ್ ರಿಯಾಕ್ಟೆಂಟ್, ದಿಸ್ ಟರ್ಸರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಆರ್ಡರ್ ಈಸ್ ಆಲ್ಸೋ 1. ಆರ್ಡರ್ ಈಸ್ ಆಲ್ಸೋ ಏನ್ ಬರ್ತದಪ್ಪ ಅಂದ್ರೆ 1 ಬರ್ತದೆ. ಸೊ ದಿಸ್ ಈಸ್ ಅಬೌಟ್ Sn1 ಮೆಕ್ಯಾನಿಸಮ್. Sn1 ಮೆಕ್ಯಾನಿಸಮ್ ಅಂದ್ರೆ
ಈ 2 ಸ್ಟೆಪ್ ಅನ್ನ ಬರೀತಿರ್ಬೇಕಾದ್ರೆ ಕಂಪಲ್ಸರಿ ಚಾರ್ಜ್ ಅಂತ ಬರೀ ಪ್ಲಸ್ ಮತ್ತು ಮೈನಸ್ ಚಾರ್ಜ್ 2 ಸ್ಟೆಪ್ ಒಳಗೆ ಕಾರ್ಬೋಕ್ಯಾಟೈನ್ ಪ್ಲಸ್ ಬರೀಬೇಕು. ಹ್ಯಾಲೋಜನ್ ಬ್ರೋಮೈಡ್ ಅದೆಲ್ಲ ಬ್ರೋಮಿನ್ ಅದೆಲ್ಲ ಬ್ರೋಮೈಡ್ ದಟ್ ಈಸ್ Br ಮೈನಸ್ ಅಂತ ಏನು ಬರೀಬೇಕು. ಅದು ಇಲ್ಲಪ್ಪ ಅಂದ್ರೆ ಮಾರ್ಕ್ಸ್ ಹೋಗ್ತದೆ. ಸ್ಲೋ ಬರೀಬೇಕು ಇಲ್ಲಿ, ಮತ್ತೆ ಇಲ್ಲಿ ಫಾಸ್ಟ್ ಅಂತ ಬರೆದಿರ್ಬೇಕು. ಮೆಕ್ಯಾನಿಸಮ್ ಅಂದ್ರೆ ಎಲ್ಲ ಇರ್ತದೆ. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನು ತೋರಿಸ್ತೀವ ಆಯ್ತಾ. ರಿಯಾಕ್ಷನ್ ಇಸ್ ರಿವರ್ಸಿಬಲ್ ಇದ್ದಾಗ ಡಬಲ್ ಆರೋ ಮಾರ್ಕ್ ಅನ್ನು ತೋರಿಸ್ತೀವಿ. ರಿವರ್ಸಿಬಲ್ ರಿಯಾಕ್ಷನ್ ಇಸ್ ಇರ್ರಿವರ್ಸಿಬಲ್ ಓನ್ಲಿ ಒನ್ ಡೈರೆಕ್ಷನ್ ರಿಯಾಕ್ಷನ್ ಕ್ಯಾರಿಗೆ ತಪ್ಪಂದ್ರೆ ಸಿಂಗಲ್ ಆರೋ ಮಾರ್ಕ್ ಟುವರ್ಡ್ಸ್ ಪ್ರಾಡಕ್ಟ್ ಸೈಡ್ ತೋರಿಸ್ತೀವಿ. ದಿಸ್ ಇಸ್ ದ ಪಾಸ್ಟ್ ಮೆಕ್ಯಾನಿಸಮ್ ಕಂಪ್ಲೀಟ್ ಡೀಟೇಲ್ ಅನ್ನು ಕೊಡ್ತೀವಿ. ಈ ರೀತಿ ಎಲ್ಲ ಇದ್ರೆ ಮಾತ್ರ ಮಾರ್ಕ್ಸ್ ಬರ್ತದೆ. ಮೆಕ್ಯಾನಿಸಮ್ ಅಂತ ಯಾಕೆ ಕರಿತೀವಪ್ಪ ಅದಕ್ಕೆ ಕರಿತೀವಿ, ಅದಕ್ಕೆ ಮೆಕ್ಯಾನಿಸಮ್ ಅಂತೀವಿ ಆಯ್ತಾ. ನೆಕ್ಸ್ಟ್ ಇದಾದ್ಮೇಲೆ ಕಾನ್ಫಿಗರೇಷನ್ ಇನ್ನು ಫಸ್ಟ್ ಸ್ಟೆಪ್ ಕಾರ್ಬೋಕ್ಯಾಟೈನ್ ಈಸ್ ಫಾರ್ಮ್. ನೋಡಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಸ್ಟೆಪ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಕಾರ್ಬೋಕ್ಯಾಟೈನ್ ಏನಾಗೈತೆ ಇಲ್ಲಿ ಫಾರ್ಮ್ ಆಗೈತೆ. ದಿಸ್ ಕಾರ್ಬನ್ ಈಸ್ sp2 ಹೈಬ್ರಿಡೈಸ್ಡ್ ಕಾರ್ಬನ್. ಇದು ಏನಿರ್ತದಪ್ಪ ಅಂದ್ರೆ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇರ್ತದೆ. ಏನಿರ್ತದೋ sp2 ಹೈಬ್ರಿಡೈಸ್ಡ್ ಕಾರ್ಬನ್ and it has a planar geometry. ಇರ್ತದೆ. So nucleophile can attack any side of the carbon. ಯಾವುದೇ ಸೈಡ್ ಆದ್ರೆ Sn2 ಒಳಗೆ ಹಂಗಾಗೋದಿಲ್ಲ. ಅಪೋಸಿಟ್ ಸೈಡ್ ಆಫ್ ಲೈಟ್ ನ್ಯೂಕ್ಲಿಯೋಫೈಲ್ ಕಾರ್ಬನ್ ಅನ್ನು ಅಪ್ರೋಚ್ ಮಾಡ್ತದೆ Sn2 ಮೆಕ್ಯಾನಿಸಮ್. ಬಟ್ ಇನ್ ಕೇಸ್ ಆಫ್ Sn1 ಮೆಕ್ಯಾನಿಸಮ್ ಒಳಗೆ ಏನಾಗುತ್ತಂದ್ರೆ ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಪ್ರೋಚ್ ಕಾರ್ಬನ್ ಎನಿ ಸೈಡ್. ಇಲ್ಲರ ಅಪ್ರೋಚ್ ಮಾಡಲಿ, ಈ ಕಡೆನಾರ ಅಪ್ರೋಚ್ ಮಾಡಲಿ, ಈ ಕಡೆನಾರ ಅಪ್ರೋಚ್ ಮಾಡಲಿ, ಬಿಕಾಸ್ ಇಟ್ ಹ್ಯಾಸ್ ಎ ಪ್ಲೇನರ್ ಜಿಯೋಮೆಟ್ರಿ. ಹಂಗಾಗಿ ಕಾನ್ಫಿಗರೇಷನ್ ಯಾವಾಗಾಯ್ತಪ್ಪ ಅಂದ್ರೆ ಸೊ ಇಟ್ ಹ್ಯಾಸ್ 50% ರಿಟೆನ್ಷನ್ ಕಾನ್ಫಿಗರೇಷನ್, 50% ಇನ್ವರ್ಷನ್ ಕಾನ್ಫಿಗರೇಷನ್. 50% ಏನಿರ್ತದಪ್ಪ ಅಂದ್ರೆ ರಿಟೆನ್ಷನ್ ಕಾನ್ಫಿಗರೇಷನ್ ಅನ್ನ ತೋರಿಸ್ತದ. 50% ಏನಿರ್ತದಪ್ಪ ಅಂದ್ರೆ ಇನ್ವರ್ಷನ್ ಕಾನ್ಫಿಗರೇಷನ್ ಅಂತ ಗೊತ್ತಾಯ್ತು. ಯಾಕಂತ ಹೇಳಿ ವೈ ಸೊ ಕಾನ್ಫಿಗರೇಷನ್ 50% ರಿಟೆನ್ಷನ್ ಅಂಡ್ 50% ಇನ್ವರ್ಷನ್. ಬಟ್ Sn2 ಮೆಕ್ಯಾನಿಸಮ್ ಹೋಗಿ ಹೇಳ್ತೀವ ದೇರ್ ಇಸ್ ಎ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಟೇಕ್ಸ್ ಪ್ಲೇಸ್. ಯಾಕಪ್ಪ ಅಂದ್ರೆ ಕಾನ್ಫಿಗರೇಷನ್ ಆಫ್ ಪ್ರಾಡಕ್ಟ್ ಇನ್ Sn2 ಈಸ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಆಫ್ ರಿಯಾಕ್ಟೆಂಟ್ ಇರ್ತದೆ. ಹಂಗಾಗಿ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಆಗ್ತದೆ ಇಲ್ಲಿ Sn2 ಒಳಗೆ. ಬಟ್ ಇನ್ ಕೇಸ್ ಆಫ್ Sn1 ಮೆಕ್ಯಾನಿಸಮ್ there is a 50% ರಿಟೆನ್ಷನ್ ಮತ್ತು 50% ಇನ್ವರ್ಷನ್ ಕಾನ್ಫಿಗರೇಷನ್ ಬರ್ತದೆ. ಯಾಕಪ್ಪ ಅಂದ್ರೆ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗಿರ್ತಕ್ಕಲ್ಲ ದಟ್ ಇಸ್ ಇನ್ ಪ್ಲೇನರ್ ಜಿಯೋಮೆಟ್ರಿ ಇರ್ತದೆ. ಮತ್ತು ದಿಸ್ ಕಾರ್ಬನ್ ಇಸ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇರೋದು. ನೆಕ್ಸ್ಟ್ ಇದಾದ್ಮೇಲೆ ರಿಯಾಕ್ಟಿವಿಟಿ. ವೈ ವಿ ಟೇಕನ್ ಟರ್ಸರಿ ಬ್ಯೂಟೈಲ್ ಅಲೈಡ್. ಟರ್ಸರಿ ಬ್ಯೂಟೈಲ್ ಅಲೈಡ್ ಅನ್ನು ಯಾಕೆ ತಗೊಂಡಿವಿ ನಾವಿಲ್ಲಿ Sn1 ಮೆಕ್ಯಾನಿಸಮ್ ಒಳಗ ನೋಡಿ. This one is the CS3 methyl halide. Methyl halide ಅಂತೀವಿ ನಾವು ಇದಕ್ಕೆ. ನೆಕ್ಸ್ಟ್ CS2 This one is the primary halide. ಇದಕ್ಕೆ ಏನಂತೀವಪ್ಪ ಅಂದ್ರೆ ಈಥೈಲ್ halide ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಏನಂತೀವಿ ನಾವು ಇದಕ್ಕೆ ಈಥೈಲ್. ನೆಕ್ಸ್ಟ್ ಈ ಸೆಕೆಂಡರಿ halide ಬರ್ತದೆ. ಸೆಕೆಂಡರಿ halide this one is the secondary halide. Isopropyl halide ಅಂತೀವಿ ನಾವು. ಐಸೋಪ್ರೋಪೈಲ್ halide ಯಾಕ ಸೇಮ್ ಗ್ರೂಪ್ ಅದಾವ. ಐಸೋಪ್ರೋಪೈಲ್ 3 ಕಾರ್ಬನ್ ಇರೋದ್ರಿಂದ ಪ್ರೊಪೈಲ್ ಹ್ಯಾಲೋಜನ್ ಅದ. ಜನರಲ್ ಆಗಿ ರೆಪ್ರೆಸೆಂಟ್ ಮಾಡಿವ ಐಸೋಪ್ರೋಪೈಲ್ halide. ಇನ್ನೊಂದು ಬರ್ತದೆ ಟರ್ಸರಿ halide ಅಂತ ಹೇಳಿ. ಟರ್ಸರಿ halide this is the tertiary halide. ಟರ್ಸರಿ ಬ್ಯೂಟೈಲ್ halide ಅಂತೀವಿ ನಾವು. ಇದಕ್ಕೆ ಏನಂತೀವಪ್ಪ ಅಂದ್ರೆ ಟರ್ಸರಿ ಬ್ಯೂಟೈಲ್ halide. ಟರ್ಸರಿ
butyl halide. Among these different alkyl halides, which is more reactive towards Sn1 mechanism? Sn1 mechanism ಕಡೆ ಯಾವುದು more reactive ಇರ್ತದೆ? ಕಾರ್ಬೋಕ್ಯಾಟಯಾನ್ಸ್ ನ ತಗೋರಿ. These different alkyl halides ಕಾರ್ಬೋಕ್ಯಾಟಯಾನ್ಸ್ ಏನು ಬರ್ತದ? This is CH3 plus ಬರ್ತದ. This one is the secondary carbocation. For primary carbocation CH3 CH2 plus secondary carbocation. This is the primary carbocation. This one is secondary carbocation CH3 CH3 H plus. Next tertiary carbocation tertiary carbocation CH3 CH3 is the plus. This one is the tertiary carbocation. Cations. These are different alkyl halides. Methyl halide ತಗೊಂಡಿನಿ, ethyl halide ತಗೊಂಡಿನಿ, isopropyl halide ತಗೊಂಡಿನಿ, ಮತ್ತೆ ಇಲ್ಲಿ tertiary butyl halide ತಗೊಂಡಿನಿ. Among these three, the carbocations, corresponding carbocations ಏನು ಬರ್ತವಪ್ಪ ಅಂದ್ರೆ ಈ ರೀತಿ ಬರ್ತದೆ. ಹೌದಾ? Here stability ತಗೊಂಡಪ್ಪ ಅಂದ್ರೆ stability. The stability of carbocation, that is tertiary butyl carbocation, this one is tertiary butyl carbocation is more stable compared to these remaining carbocations. ಹಂಗಾಗಿ ಏನಾಗುತ್ತಪ್ಪ ಅಂದ್ರೆ tertiary butyl carbocation is more stable, so tertiary butyl halide is more reactive towards the Sn1 mechanism. ಹಂಗಾಗಿ tertiary butyl halide ಏನಿರ್ತಪ್ಪ ಅಂದ್ರೆ more reactive ಇರ್ತದೆ Sn1 mechanismಗೆ. ಹಂಗಾಗಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ tertiary butyl halides ಅನ್ನ Sn1 mechanism ಒಳಗೆ ತಗೊಳ್ತೀವಿ. Because carbocation of this tertiary butyl carbocation is more stable. ಅಲ್ಲಿ ಏನಾಗುತ್ತೆ, ಈಸಿಯಾಗಿ ಏನಾಗುತ್ತಪ್ಪ ಅಂದ್ರೆ ನ್ಯೂಕ್ಲಿಯೋಫೈಲ್ ಅಪ್ರೋಚ್ ಮಾಡ್ತೀವಿ ಕಾರ್ಬೋಕ್ಯಾಟೈನ್. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ tertiary butyl halides are more reactive towards ಏನಪ್ಪ ಅಂದ್ರೆ Sn1 mechanism. Sn1 mechanism. ನೆಕ್ಸ್ಟ್ ಇದಾದ್ಮೇಲೆ ಅಲಿಲಿಕ್ ಹ್ಯಾಲೈಡ್ಸ್ ಮತ್ತೆ ಬೆಂಜಲಿಕ್ ಹ್ಯಾಲೈಡ್ಸ್ ಬಗ್ಗೆ ಕಲ್ತೀವಿ ನಾವು ಸ್ವಲ್ಪ ಏನು ಕ್ಲಾಸಿಫಿಕೇಶನ್ ಒಳಗೆ. ಹೌದಲ್ಲ? The allylic halides and benzylic halides, allylic halides and benzylic halides, both these halides, they are reactive, they are more reactive, they also reactive towards Sn1 mechanism. Sn1 mechanism. Sn mechanism is Sn1 reaction. Yaka, because take an example. Because the example ತಗೊಂಡು ಹೇಳ್ಬಿಡ್ತೀನಿ. ನಮ್ದು allylic halides ತಗೊಂತೀನಿ. ಏನು CH3 CH2 double bond CH CH2 Br CH2 Br. This one is the example. CH2 CH CH2 Br. ಇಲ್ಲೇನಾಗ್ತದೆ, delocalization of electrons takes place. Delocalization of electrons ಏನಕ್ಕಪ್ಪ ಅಂದ್ರೆ ಆಗ್ತದೆ. Halogen is bonded to sp2 hybridized carbon. This carbon bonded to carbon, that carbon has a double bond. ಅದಕ್ಕೋಸ್ಕರ ನಾವು allylic ಏನಪ್ಪ ಅಂದ್ರೆ ಹ್ಯಾಲೈಡ್ಸ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. Due to the resonance means delocalization of electrons ಆಗೋದ್ರಿಂದ it forms two isomers. ಏನ್ ಫಾರ್ಮೇಶನ್ ಆಕವಲ್ಲಿ? ಟು ಐಸೋಮರ್ಸ್ ಏನಾಕವಪ್ಪ ಅಂದ್ರೆ ಫಾರ್ಮ್ ಆಗ್ತವೆ. ಯಾವ ರೀತಿ ಫಾರ್ಮ್ ಆಗ್ತವೆ ಟು ಐಸೋಮರ್ಸ್? ದಟ್ ಈಸ್ CH2 ಡಬಲ್ ಬಾಂಡ್ CH2 ಪ್ಲಸ್ ದಿಸ್ ಒನ್.
ನೆಕ್ಸ್ಟ್ ಇನ್ನೊಂದು ಐಸೋಮರ್ ಫಾರ್ಮ್ ಆಗ್ತದೆ, ಏನು CS2 ಪ್ಲಸ್ CS2 ನೋಡಿ, ಈ ರೀತಿ ಡಿಫ್ರೆಂಟ್ ಐಸೋಮರ್ಸ್ ರಿಸೊನೆನ್ಸ್ ಫಾರ್ಮ್ ಆಗೋದ್ರಿಂದ ದೀಸ್ ಆರ್ ರಿಸೊನೆನ್ಸ್ ಸ್ಟೆಬಲೈಸ್. ಸೊ ದ ಸ್ಟೆಬಿಲಿಟಿ ತಗೊಂಡಿಪ್ಪ ಅಂದ್ರೆ, so on basis of this, these formed different structures by delocalization of electrons. These are resonance stabilized erorinda, so they are more reactive towards the Sn1 mechanism. ಅದೇ ರೀತಿ ನೀವು ಬೆಂಜಲಿಕ್ ಆಸಿಡ್ಸ್ ಅನ್ನ ತಗೋರಿ. ಬೆಂಜಲಿಕ್ ಆಸಿಡ್ಸ್ ಒಳಗೆ ಏನಾಗುತ್ತೆ, in benzoic acid the halogen is bonded to sp2 hybridized carbon. ಹೌದಾ, this carbon is bonded to carbon, that carbon has a double bond here also, so they are called benzoic acid. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್. CS2 ಪ್ಲಸ್ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಹೆಂಗಾಗ್ತದ, ಇಲ್ಲದ ಎಲೆಕ್ಟ್ರಾನ್ ಈ ರೀತಿ ಹೋಗ್ತದೆ, ಇಲ್ಲಿ ಏನಾಗುತ್ತೆ ಡಬಲ್ ಬಾಂಡ್ ಫಾರ್ಮ್ ಆಗ್ತದೆ, ಮತ್ತೆ ಇಲ್ಲಿ ಏನಾಗುತ್ತಪ್ಪ ಪಾಸಿಟಿವ್ ಚಾರ್ಜ್ ಬರ್ತದೆ, ಮತ್ತೆ ಇಲ್ಲಿಂದ ಏನಾಗುತ್ತಪ್ಪ ಅಂದ್ರೆ ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರ್ತದೆ, ಮತ್ತೆ ಎಲೆಕ್ಟ್ರಾನ್ ಇಲ್ಲಿ ಬರ್ತದೆ, ಹಿಂಗೆ ಏನಾಗುತ್ತಪ್ಪ ಫೋರ್ ರಿಸೊನೆನ್ಸ್ ಫಾರ್ಮ್ ಬರ್ತದೆ, ರಿಸೊನೆನ್ಸ್ ಸ್ಟ್ರಕ್ಚರ್. ಸೊ ದೇ ಆರ್ ಆಲ್ಸೋ ರಿಸೊನೆನ್ಸ್ ಸ್ಟೆಬಲೈಸ್. ಅವು ಏನಪ್ಪಾ ಅಂದ್ರೆ ರಿಸೊನೆನ್ಸ್ ಸ್ಟೆಬಲೈಸ್ಡ್ ಇರ್ತವೆ. Hence benzoic halides have a higher stable due to the resonance stabilized of four resonance structures. They are also reactive towards Sn1 mechanism. ಈ ರೀತಿ ಅನ್ಕೊಂಡು ಹೇಳ್ತೀವಿ. ಅದೇ ಡಿಫ್ರೆಂಟ್ ಅಲ್ಕೈಲ್ ಎಲೈಡ್ಸ್ ತಗೋರಿ ಇನ್ಸ್ಟೆಡ್ ಆಫ್ ದೀಸ್. ನೆಕ್ಸ್ಟ್ ಡಿಫ್ರೆಂಟ್ ಅಲ್ಕೈಲ್ ಎಲೈಡ್ಸ್ ಯಾವ್ದಾ, ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿದ್ರು, ಲಾಸ್ಟ್ ಒಂದು ಲೈನ್ ಕೊಟ್ಟಿದ್ದಾರೆ ನೋಡ್ರಿ, ಅದನ್ನ ಒಂದ ಲೈನ್ ಒಳಗೆ ಕೊಟ್ಟಿದ್ದಾರೆ, ಜಸ್ಟ್ ಎಕ್ಸ್ಪ್ಲೇನ್ ಮಾಡಿಲ್ಲ ಅವ್ರು ಜಾಸ್ತಿ. RI, RBr, RCl, RCm. These are different alkyl halides. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ length is more, stability means bond dissociation energy, that is bond strength ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗ್ತದೆ. ಬಾಂಡ್ ಸ್ಟ್ರೆಂತ್ is less. ಬಾಂಡ್ ಸ್ಟ್ರೆಂತ್ ಅಂದ್ರೆ ಏನು, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಬಾಂಡ್ ಸ್ಟ್ರೆಂತ್ ಏನಿರ್ತಪ್ಪ ಅಂದ್ರೆ ಲೆಸ್ ಇರ್ತದೆ ಇನ್ ಕೇಸ್ ಆಫ್ RI ಅಂದ್ರೆ ಬಾಂಡ್ ಲೆಸ್ ಕಂಪೇರ್ ಟು ದಿಸ್ RF CM. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಬಾಂಡ್ ಸ್ಟ್ರೆಂತ್ ಈಸ್ ಮೋರ್. ಬಾಂಡ್ ಸ್ಟ್ರೆಂತ್ ಅಂದ್ರೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ, ಬಾಂಡ್ ಸ್ಟ್ರೆಂತ್ ಏನಿರ್ತದೆ ಇಲ್ಲಿ ಜಾಸ್ತಿ ಇರ್ತದ. ಬಾಂಡ್ ಸ್ಟ್ರೆಂತ್ ಈಸ್ ಮೋರ್. ಬಾಂಡ್ ಸ್ಟ್ರೆಂತ್ ಈಸ್ ಮೋರ್ ಮೀನ್ಸ್ ಟು ಬ್ರೇಕ್ ದಿಸ್ ಬಾಂಡ್ we require maximum energy. But in case of RI, this alkyl iodide, ಈ CI ಬಾಂಡ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ಏನಪ್ಪ ಅಂದ್ರೆ ಕಡಿಮೆ ಇರ್ತದೆ. ಏನಿರ್ತದೆ ಇಲ್ಲಿ ಕಡಿಮೆ ಇರ್ತದೆ. ಹಂಗಾಗಿ ದ alkyl fluoride shows less reactivity towards this alkyl fluoride shows less reactivity towards Sn1 mechanism and Sn2 mechanism. Sn1 and Sn2 both. Sn1 and Sn2. ಗೊತ್ತಾಯ್ತು ಯಾಕೆ? This is less reactive towards Sn1 and Sn2 because compared to this RI. ಈ ಎರಡು ಕಂಪೇರ್ ಮಾಡಿ ಫಸ್ಟ್ ಲಾಸ್ಟ್ ಓದೋದು ಗೊತ್ತಾಗುತ್ತದೆ. ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಬೇಕು,
ಅಂದ್ರೆ ಬಾಂಡ್ ಸ್ಟ್ರೆಂತ್ ಏನಿರ್ತದೆ ಇಲ್ಲಿ ಶಾರ್ಟ್ ಇರ್ತದೆ, ಲೆಸ್ ಇರ್ತದೆ. ಹೌದಾ? ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಾಂಡ್ ಸ್ಟ್ರೆಂತ್ ಈಸ್ ಮೋರ್, ದಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಇಸ್ ಮೋರ್. ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಾಂಡ್ ವೆರಿ ಶಾರ್ಟ್ ಇರ್ತದೆ, ಬಾಂಡ್ ವೆರಿ ಶಾರ್ಟ್, ಕಡಿಮೆ ಬಾಂಡ್. ಸೊ ಹಂಗಾಗಿ ಏನಾಗುತ್ತಪ್ಪ ಅಂದ್ರೆ ಇಟ್ ರಿಕ್ವೈರ್ಸ್ ಹೈಯರ್ ಎನರ್ಜಿ ಟು ಬ್ರೇಕ್. ಸೊ SN1 SN2 ತಗೊಂಡಪ್ಪ ಅಂದ್ರೆ alkyl chlorides are less reactive towards SN1 and also SN2 mechanism. ಇಲ್ಲಿಗೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮುಗೀತದೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಸ್ಟಿರಿಯೋಕೆಮಿಸ್ಟ್ರಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಬೇಸಿಕ್ ಪ್ರಿನ್ಸಿಪಲ್, ದೇರ್ ಇಸ್ ಸಮ್ ಫಂಡಮೆಂಟಲ್ ಟರ್ಮ್ಸ್ ಬರ್ತವ ರಿಗಾರ್ಡಿಂಗ್ ಸ್ಟಿರಿಯೋಕೆಮಿಸ್ಟ್ರಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.